ಕಾವ್ಯ ವಿಹಾರಿಗಳಿಗೆಲ್ಲ ನಮಸ್ಕಾರ. 1934ರಲ್ಲಿ ಪ್ರಕಟವಾದ ಕುವೆಂಪು ಅವರ ಕಲಾಸುಂದರಿ ಕವನ ಸಂಕಲನದಲ್ಲಿ ಹಲವಾರು ಅದ್ಭುತವಾದ ಕವನಗಳಿವೆ. ಅವುಗಳಲ್ಲಿ ನನಗೆ ಅತ್ಯಂತ ಪ್ರಿಯವಾದದ್ದು ಮೇಘ ಎಂಬ ಕವನ. ಈ ಕವನದಲ್ಲಿ ಕವಿ ಕುವೆಂಪು ಅವರು ಮೋಡದ ಚಿತ್ರವನ್ನು ಅತ್ಯಂತ ಸುಂದರವಾಗಿ ಕಟ್ಟಿಕೊಡ್ತಾರೆ. ಸಾಮಾನ್ಯರ ಕಣ್ಣಿಗೆ ಮೋಡ ಕೇವಲ ನಿರ್ಜೀವ ವಸ್ತು, ಆದರೆ ಕವಿಯ ಕಣ್ಣಿನಲ್ಲಿ ಮೋಡಕ್ಕೆ ಜೀವವಿದೆ. ಆ ಮೋಡದ ಜೀವನದ ನಿರಂತರ ಯಾತ್ರೆಯನ್ನು ಕವಿ ಗುರುತಿಸಿ ವರ್ಣಿಸಿದ್ದಾರೆ. ನದಿ, ಕೊಳ, ಕೊಳ್ಳ, ಸರೋವರ, ಸಮುದ್ರ ಹೀಗೆ ನೀರಿನ ಆಕರಗಳಲ್ಲಿ ಮೋಡಣ್ಣನ ಜೀವನ ಯಾತ್ರೆ ಪ್ರಾರಂಭವಾಗಿ ನಂತರ ಆವಿಯಾಗಿ, ಮಳೆಯಾಗಿ, ತೊರೆ ನದಿಗಳಾಗಿ ಹರಿದು ಮತ್ತೆ ಅದೇ ಕಡಲನ್ನು ಸೇರಿ ಆ ಯಾತ್ರೆ ಪೂರ್ಣವಾಗುತ್ತದೆ. ಈ ಯಾತ್ರೆಯನ್ನು ಕವಿ ಆಧ್ಯಾತ್ಮದ ನೆಲೆಯಲ್ಲಿಯೂ ಗುರುತಿಸಿ ಕಂಡು ಬೆರಗಾಗುತ್ತಾರೆ. ಪರಬ್ರಹ್ಮನಿಂದ ಹುಟ್ಟಿ ನಂತರ ಜೀವಲೋಕದಲ್ಲಿ ಜನಿಸಿ ಮರಳಿ ಪರಬ್ರಹ್ಮವನ್ನೇ ಸೇರುವ ಆತ್ಮನ ಯಾತ್ರೆಯಂತೆ ಮೋಡದ ಈ ಯಾತ್ರೆ ಕಾಣುತ್ತದೆ. ಇನ್ನೊಂದು ವಿಶೇಷವೆಂದರೆ, ಈ ಮೋಡಣ್ಣನಿಗೆ ಒಂದೆರಡು ಕಡೆ ಕವಿ ಜಲಧರ ಎಂದು ಹೆಸರಿಟ್ಟು ಆತನ ತಂದೆ, ತಾಯಿ, ಪೋಷಕಿ, ಗೆಳೆಯರು ಮುಂತಾದವರನ್ನು ಗುರುತಿಸಿ ವರ್ಣಿಸಿದ್ದಾರೆ. ಈ ಎಲ್ಲ ವಿಶೇಷತೆಗಳಿಂದಾಗಿ ಈ ಕವನ ನನಗೆ ಅತ್ಯಂತ ಪ್ರಿಯವಾಗಿದೆ. ಬನ್ನಿ ಕೇಳೋಣ ಕುವೆಂಪು ಅವರ ಮೇಘ ಎಂಬ ಕವನ. ಪರಮ ಪುರುಷನದಾವ ಮಹಿಮೆಯ ಸಾರು ತಲೆಯುವೆ ಮೇಘವೇ, ಆವ ಪರಮಾನಂದ ನಿಧಿಯಿಂದೇಳು ತೆಲ್ಲಿಗೆ ಪೋಗುವೆ. ಭಾವತೋಟದ ಭಕುತಿ ಬೀಜಕ್ಕೆ ಹರುಷ ವರುಷವ ಸುರಿಸುತ್ತ ದೇವದೇವನ ದಿವ್ಯ ಕಾಂತಿಯ ಹೃದಯದೆಡೆಯೊಳು ಸೂಸುವೆ. ದೇವದೇವನ ದಿವ್ಯ ಕಾಂತಿಯ ಹೃದಯದೆಡೆಯೊಳು ಸೂಸುವೆ. ಗಿರಿಶಿಖರಗಳ ಮೇಲೆ ತೇಲುತ್ತ ಸಂಧಿಸುತ್ತ ವರಪುರಗಳ ಬಳಲಿ ಬಾಯಾರಿರುವ ಸುಮಗಳಿಗೀಯುತ ಅತುಳಾನಂದವ. ಫಸಲೆ ವನಗಳಿಗೊಲಿದು ನೂತನ ಜೀವಕಳೆಯನ್ನು ತುಂಬುತ್ತ ವರ ಸರೋವರಗಳಿಗೆ ಧೈರ್ಯವ ನೀಯುತ ಅಲೆಯುವೆ ಜಲಧರ. ವರ ಸರೋವರಗಳಿಗೆ ಧೈರ್ಯವ ನೀಯುತ್ತಲೆಯುವೆ ಜಲಧರ. ರವಿಯ ಜನಕನು ಜನನಿ ಶರಧಿಯು ಗಗನ ನಿನ್ನಯ ದಾದಿಯು. ರವಿಯ ಜನಕನು ಜನನಿ ಶರಧಿಯು ಗಗನ ನಿನ್ನಯ ದಾದಿಯು. ಧರಣಿಯೇ ಸಖಿ ಕಾನನಂಗಳು ಹರುಷವೀಯುವ ಗೆಳೆಯರು. ಮೊಳಗೆ ಕಿಂಕರ ಚಪಲೆ ಸೇವಕಿ ಬರಿಸವೇ ತನುಜಾತನು. ಮೊಳಗೆ ಕಿಂಕರ ಚಪಲೆ ಸೇವಕಿ ಬರಿಸವೇ ತನುಜಾತನು. ಇಂದ್ರಚಾಪವೇ ತಂದೆ ಈಯುವ ಸಪ್ತರಾಗದ ಹಾರವು. ಇಂದ್ರಚಾಪವೇ ತಂದೆ ಈಯುವ ಸಪ್ತರಾಗದ ಹಾರವು. ಉದಯ ಕಾಲದೊಳರುಣ ಕಾಂತಿಯ ಬೆಡಗ ಪಡೆಯುತ ಶೋಭಿಪೆ. ಬೈಗು ಗಗನದಿ ಶೋಣಿತಾಂಬರ ಧಾರಿಯಾಗುತ್ತ ರಂಜಿಪೆ. ಬೈಗು ಗಗನದಿ ಶೋಣಿತಾಂಬರ ಧಾರಿಯಾಗುತ್ತ ಶೋಭಿಪೆ. ನಲಿವ ಕೌಮುದಿ ನಿನ್ನ ಶೋಭಿಸೆ ಕವಿಗೆ ಸಂತಸವೀಯುತ. ಪರಮ ಪುರುಷನ ದಿವ್ಯ ಸೊಬಗಾನಂದವೆಂಬುದ ತೋರುವೆ. ಪರಮ ಪುರುಷನ ದಿವ್ಯ ಸೊಬಗು ಆನಂದವೆಂಬುದ ತೋರುವೆ. ಎಳೆಯ ಬಾಲರಿಗೊಲಿದು ಚಿತ್ರಿಪೆ ನಭದಿ ಅಮರಾವತಿಯನು. ಬಾಲರೂಹೆಗಳನ್ನು ವಂಚಿಸದಂತೆ ಪಟಗಳ ರಚಿಸುವೆ. ಒಮ್ಮೆ ಗಜವಾಗೊಮ್ಮೆ ಹರಿಯಾಗೊಮ್ಮೆ ರಕ್ಕಸವಾಗುವೆ. ಒಮ್ಮೆ ವನವಾಗೊಮ್ಮೆ ಗಿರಿಯಾಗೊಮ್ಮೆ ವಾಹಿನಿಯಾಗುವೆ. ಒಮ್ಮೆ ವನವಾಗೊಮ್ಮೆ ಗಿರಿಯಾಗೊಮ್ಮೆ ವಾಹಿನಿಯಾಗುವೆ. ಬೊಮ್ಮನಿಂದೈ ತಂದು ಬೊಮ್ಮನೊಳೈಕ್ಯಮಾಗಲು ತೆರಳುವ. ಜೀವನಂದದಿ ಕಡಲಿನಿಂದೈ ತಂದು ಕಡಲನ್ನು ಸೇರುವೆ. ಜೀವನಂದದಿ ಕಡಲಿನಿಂದೈ ತಂದು ಕಡಲನ್ನು ಸೇರುವೆ. ಒಂಟಿಯಲೆಯುವ ಕವಿಯ ಚೈತ್ಯದ ತೆರದಿ ಅಮೃತವ ನೀಂಟುತ. ಒಂಟಿಯಲೆಯುವ ಕವಿಯ ಚೈತ್ಯದ ತೆರದಿ ಅಮೃತವ ನೀಂಟುತ. ಧರಣಿಗಿಳಿಯುತ ಕಡಲ ಪಡೆಯುವೆ ದೇಶ ದೇಶವ ದಾಂಟುತ. ಧರಣಿಗಿಳಿಯುತ ಕಡಲ ಪಡೆಯುವೆ ದೇಶ ದೇಶವ ದಾಂಟುತ. ಪವನ ಮಾರ್ಗದ ಪುಣ್ಯಯಾತ್ರಿಕ ನಿನ್ನ ಕಾಶಿ ಅದಾವುದು. ಪವನ ಮಾರ್ಗದ ಪುಣ್ಯಯಾತ್ರಿಕ ನಿನ್ನ ಕಾಶಿ ಅದಾವುದು. ಆವ ಪರ್ವತ ಕೂಟವಭ್ಯಾಗತನು ಜಲಧರ ಪೇಳಲೈ. ಚೈತ್ರ ಪಲ್ಲವ ಶೋಭಿತಾಶ್ರಮವಾವುದೈ ಸಂಚಾರಿಯೇ. ನಿರ್ಮಲಾತ್ಮದ ದಿವ್ಯ ಯಾತ್ರಿಕ ಪುಣ್ಯ ಜಲಧರ ಮಂಗಳಂ. ನಿರ್ಮಲಾತ್ಮದ ದಿವ್ಯ ಯಾತ್ರಿಕ ಪುಣ್ಯ ಜಲಧರ ಮಂಗಳಂ.